ಮುಂದಿನ ಉಪರಾಷ್ಟ್ರಪತಿ ಯಾರಾಗ್ತಾರೆ? ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಂಸದೀಯ ಮಂಡಳಿಯ ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತಾ? ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ನಡೀತಾ ಇರುವಂತಹ ಸಭೆ ಇದು. ಪ್ರಧಾನಿ ನೇತೃತ್ವದ ಸಭೆಯಲ್ಲಿ ಅಮಿತ್ ಶಾ, ಜೆಪಿ ನಡ್ಡಾ, ರಾಜನಾಥ್ ಸಿಂಗ್ ಸೇರಿದಂತೆ ಪ್ರಮುಖ ಬಿಜೆಪಿ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಇವತ್ತಿನ ಸಭೆಯಲ್ಲಿ ಉಪರಾಷ್ಟ್ರಪತಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ಸೆಪ್ಟೆಂಬರ್ 9ಕ್ಕೆ ನಡೆಯಲಿರುವಂತಹ ಉಪರಾಷ್ಟ್ರಪತಿ ಚುನಾವಣೆ ನಾಳೆಯಿಂದಲೇ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಶುರುವಾಗುತ್ತೆ. ಹಾಗಾಗಿ ಇವತ್ತಿನ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಹೈ ವೋಲ್ಟೇಜ್ ಮೀಟಿಂಗ್ ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಜಗದೀಪ್ ಧನ್ಕರ್ ಅವರು ನೀಡಿರುವಂತಹ ರಾಜೀನಾಮೆಯಿಂದ ತೆರವಾಗಿರುವಂತಹ ಭಾರತದ ಉಪರಾಷ್ಟ್ರಪತಿ ಹುದ್ದೆಗೆ ಯಾರು ಆಯ್ಕೆ ಆಗ್ತಾರೆ? ಅಭ್ಯರ್ಥಿ ಯಾರಾಗ್ತಾರೆ? ಎನ್ಡಿಎ ಪಾಳೆಯದ ಅಭ್ಯರ್ಥಿ ಯಾರಾಗ್ತಾರೆ? ಬಿಜೆಪಿ ಸಂಸದೀಯ ಮಂಡಳಿಯ ಸಭೆಯಲ್ಲೇ ಫೈನಲ್ ಆಗುತ್ತಾ? ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ನಡೀತಾ ಇರುವಂತಹ ಸಭೆ ಇದು. ಅಮಿತ್ ಶಾ ಅವರು ಕೂಡ ಭಾಗಿಯಾಗಿದ್ದಾರೆ, ಜೆಪಿ ನಡ್ಡಾ ಕೂಡ ಇದ್ದಾರೆ, ರಾಜನಾಥ್ ಸಿಂಗ್ ಸೇರಿದಂತೆ ಬಿಜೆಪಿಯ ಪ್ರಮುಖ ನಾಯಕರು ಈ ಸಂಸದೀಯ ಮಂಡಳಿ ಸಭೆಯಲ್ಲಿ ಹಾಜರಾಗಿದ್ದಾರೆ. ಸೆಪ್ಟೆಂಬರ್ 9ನೇ ತಾರೀಕಿಗೆ ಉಪರಾಷ್ಟ್ರಪತಿ ಚುನಾವಣೆ ನಡೆಯುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಪ್ರಕ್ರಿಯೆ ನಾಳೆಯಿಂದಲೇ, ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ನಾಳೆಯಿಂದ ಆರಂಭ ಆಗ್ತಾ ಇದೆ. ಹಾಗಾಗಿ ಎನ್ಡಿಎ ಅಭ್ಯರ್ಥಿ ಯಾರು? ಹಾಗಾದ್ರೆ ಇವತ್ತು ನಡೀತಾ ಇರುವಂತಹ ಈ ಸಭೆಯಲ್ಲೇ ಫೈನಲ್ ಆಗುತ್ತಾ? ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಈ ಬಗ್ಗೆ ಸಭೆ ನಡೀತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆಗೆ ದೆಹಲಿಯಿಂದ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಇದೀಗ ದೆಹಲಿ ಪಾಳೆಯದಿಂದ ಉಪರಾಷ್ಟ್ರಪತಿ ಅಭ್ಯರ್ಥಿ ಯಾರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಈ ಸಂಸದೀಯ ಮಂಡಳಿ ಸಭೆಯಲ್ಲೇ ಫೈನಲ್ ಆಗಬಹುದಾ? ಮಧು, ಆರಂಭಿಕ ಹಂತದಲ್ಲಿ ಇಲ್ಲಿ ಒಂದು ಬಿಜೆಪಿ ಪಕ್ಷವಾಗಿ ಅದರ ಸಂಸದೀಯ ಮಂಡಳಿಯಲ್ಲಿ ಒಂದಷ್ಟು ಚರ್ಚೆಗಳಾಗ್ತವೆ, 4-5 ಹೆಸರುಗಳ ಚರ್ಚೆ ಆಗ್ತವೆ. ಕಾರಣ ಇಷ್ಟೇ, ರಾಜ್ಯಸಭೆಯಲ್ಲೂ ಕೂಡ ಎನ್ಡಿಎ ಮಿತ್ರ ಪಕ್ಷಗಳಲ್ಲಿ ಬಿಜೆಪಿಯ ಸಂಸದರೇ ಹೆಚ್ಚಾಗಿರುವ ಕಾರಣಕ್ಕೋಸ್ಕರ ಮೊದಲು ಸಂಸದೀಯ ಮಂಡಳಿಯಲ್ಲಿ ಚರ್ಚೆ ಆಗುತ್ತೆ, ಯಾರಾಗಬೇಕು, ಏನ್ ಕತೆ, ಅವರನ್ನ ಮಾಡಿದ್ರೆ ಹೇಗೆ ಅಂತ. ಅಂತಿಮವಾಗಿ ಈ ಸಭೆ ಬಹುತೇಕ ಈ ಮಾಹಿತಿಗಳು, ಮೂಲಗಳು ಹೇಳ್ತಾ ಇರುವ ಮಾಹಿತಿಯ ಪ್ರಕಾರ ಅಂತಿಮವಾಗಿ ಅಧಿಕಾರವನ್ನ ಪ್ರಧಾನಿಗಳ ಕೈಗೆ ಕೊಡುವಂತ ಸಾಧ್ಯತೆ ಇದೆ. ಒಂದಷ್ಟು ಹೆಸರುಗಳು ಚರ್ಚೆ ಆಗಿ ಒಂದು 4-5 ಹೆಸರುಗಳು ಬಹುತೇಕ ಚರ್ಚೆ ಆಗುತ್ತೆ. ಆ ನಂತರ ಪ್ರಧಾನಿಗಳಿಗೆ ಅಂತಿಮ ಅಧಿಕಾರವನ್ನ ಕೊಡುವಂತ ಸಾಧ್ಯತೆ ಇದೆ. ಇದು ಒಂದು ಹಂತ. ಇವತ್ತು ಬಹುತೇಕ ಈ ಮೀಟಿಂಗ್ ಅಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗುತ್ತೆ, ಪರಾಮರ್ಶೆ ಆಗುತ್ತೆ, ಯಾರು ಅಭ್ಯರ್ಥಿ ಆಗಬೇಕು ಅನ್ನುವಂಥದ್ದು. ಆ ನಂತರ ಮುಂದಿನ ಹಂತ ಬಹಳ ಮುಖ್ಯವಾಗಿರುವಂತದ್ದು, ಪ್ರಧಾನಿಗಳಿಗೆ ಬಹುತೇಕ ಇವತ್ತು ಅಧಿಕಾರವನ್ನ ಕೊಡ್ತಾರೆ. ಮತ್ತೆ ಮಂಗಳವಾರ ಪುನಃ ಸಂಸದೀಯ ಅಂದ್ರೆ ಎನ್ಡಿಎ ಮಿತ್ರ ಪಕ್ಷಗಳ ಸಂಸದರ ಸಭೆ ಇದೆ. ಆ ಸಭೆ ಬಹಳ ಮುಖ್ಯವಾಗಿರುವಂತದ್ದು. ಆ ಸಭೆಯಲ್ಲಿ ಈ ಬಾರಿ ಪ್ರಧಾನಿ ಮೋದಿ ಅವರು ಮಾತನಾಡಲಿದ್ದಾರೆ. ಈ ವಿಚಾರಗಳು ಕೂಡ ಪ್ರಸ್ತಾಪ ಆಗುವಂತ ಸಾಧ್ಯತೆ ಇದೆ. ಆ ಮೂಲಕ ಒಂದು ಮಾಹಿತಿಯನ್ನ ಎನ್ಡಿಎ ಪಾರ್ಟ್ನರ್ಸ್ಗೆ ಕಳಿಸುವಂತದ್ದು ಕೂಡ ಆಗುತ್ತೆ. ಅವರ ಸಂಸದರ ಜೊತೆ ಚರ್ಚೆಯೂ ಕೂಡ ಆಗುತ್ತೆ. ಮತ್ತೆ ಆ ಸಂದರ್ಭದಲ್ಲಿ ಮಾತನಾಡ್ತಾರೆ ಪ್ರಧಾನಿಗಳು. ಸೊ ಇವೆಲ್ಲವೂ ಸೇರಿದ ಬಳಿಕ ಅಂತಿಮ ತೀರ್ಮಾನ ಒಂದು ಹೊರಗಡೆ ಬೀಳುತ್ತೆ. 21ನೇ ತಾರೀಕು ನಾಮಪತ್ರ ಸಲ್ಲಿಸಲು ಕೊನೆ ದಿನ ಆಗಿರುವ ಕಾರಣಕ್ಕೋಸ್ಕರ ಈಗ ಕಸರತ್ತು ಆರಂಭ ಆಗಿರುವಂತದ್ದು. ಇನ್ನಷ್ಟೇ ಯಾರು ಆ ಅಚ್ಚರಿ ಅಭ್ಯರ್ಥಿ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂತದ್ದು. ಮಧು, ಸೊ ಅಂದ್ರೆ ಈ ಒಂದು ರೇಸ್ ನಲ್ಲಿ ಯಾರೆಲ್ಲ ಹೆಸರುಗಳು ಈಗ ಕೇಳಿ ಬರ್ತಾ ಇದೆ ಅಂತ? ಈಗ ಪ್ರಮುಖವಾಗಿ ಕೇರಳದಲ್ಲಿ ರಾಜ್ಯಪಾಲರಾಗಿ ಕೆಲಸ ಮಾಡಿದ್ರು ಆರಿಫುಲ್ಲಾ, ಅವರ ಹೆಸರು ಬಹಳ ಚರ್ಚೆಗೆ ಬಂದಿರುವಂತದ್ದು. ಮತ್ತೆ ಹೊರಗಡೆಯಿಂದ ತರಬೇಕಾ ಅಥವಾ ಪಕ್ಷದಲ್ಲಿ ಇರುವಂತವರ ಏನಾದ್ರೂ ಮಾಡಬಹುದಾ ಅನ್ನುವಂತಹ ಚರ್ಚೆಗಳು ಬಹಳಷ್ಟು
ಕೇಳಿ ಬರ್ತಾ ಇದಾವೆ. ಯಾಕಂದ್ರೆ ಕಳೆದ ಬಾರಿ ಜಗದೀಪ್ ಧನ್ಕರ್ ಅವರ ವೆಸ್ಟ್ ಬೆಂಗಾಲ್ನ ರಾಜ್ಯಪಾಲರಾಗಿದ್ರು. ವೆಸ್ಟ್ ಬೆಂಗಾಲಲ್ಲಿ ಯಾವ ರೀತಿ ಅವರು ಅಧಿಕಾರವನ್ನ ನಡೆಸಿದರು ಅದರ ಮೇಲೆ ಅದೇ ಒಂದು ಅವರಿಗೆ ಪ್ಲಸ್ ಪಾಯಿಂಟ್ ಆಯ್ತು. ಆ ಆಧಾರದ ಮೇಲೆ ಇಲ್ಲಿಗೆ ತಂದ್ರು ಅವರನ್ನ. ಇಲ್ಲೂ 2 ವರ್ಷಗಳ ಕಾಲ ಏನು ಅವರು ಬಂದು ಆಗಿತ್ತು. ಆದ್ರೆ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅನ್ನುವಂತ ಕಾರಣಕ್ಕೆ ರಾಜೀನಾಮೆ ಕೊಟ್ರು. ಸೊ ಇದೀಗ ಯಾರು ಹೆಸರು ಓಡಿದರೂ ಕೂಡ ಅಂತಿಮವಾಗಿ ಒಂದು ಅಚ್ಚರಿ ಅಭ್ಯರ್ಥಿ ಇರ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತದ್ದು. ಹಾಗಾಗಿ ಈ ಪ್ರಶ್ನೆಗೆ ಇನ್ನಷ್ಟು ಉತ್ತರ ದೊರೆಯಬೇಕಾಗಿದೆ. ಬಹುತೇಕ ಮಂಗಳವಾರ ಏನ್ ನಡೆಯುತ್ತೆ ಸಭೆ, ಅಲ್ಲಿ ಒಂದು ಚರ್ಚೆ ಆಗಿ ಅಂತಿಮ ಮಾಹಿತಿಯನ್ನ ಅವರು NDA ಏನ್ ಪಾರ್ಟ್ನರ್ಸ್ ಇದ್ದಾರೆ ಅವರ ಜೊತೆಯೂ ಕೂಡ ಚರ್ಚೆ ಆಗಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಮಂಜು, ಕರ್ನಾಟಕದ ರಾಜ್ಯಪಾಲರಾಗಿರುವಂತಹ ತಾವರ್ಚಂದ್ ಗೆಹ್ಲೋಟ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ರೇಸ್ನಲ್ಲಿ ಇದ್ದಾರೆ ಅನ್ನುವಂಥದ್ದು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ದೆಹಲಿಯಲ್ಲಿ ಏನ್ ನಡೀತಾ ಇದೆ? ತಾವರ್ಚಂದ್ ಗೆಹ್ಲೋಟ್ ಅವರಿಗೆ ಬಹಳ ಅಂದ್ರೆ ಹೈಕಮಾಂಡ್ ಅಂತ ಬಿಜೆಪಿ ಹೈಕಮಾಂಡ್ ಇರ್ಬೋದು, ಪ್ರಧಾನಿ ನರೇಂದ್ರ ಮೋದಿ ಅವರಿರ್ಬೋದು, ಅಮಿತ್ ಶಾ ಅವರಿರ್ಬೋದು, ಎಲ್ಲರೂ ಕೂಡ ಅವರಿಗೆ ಬಹಳ ಆಗಿದ್ದಂಥವ್ರು. ಅವರು ಈ ಸ್ಥಾನಕ್ಕೆ ಬರುವುದಕ್ಕೂ ಮುಂಚೆ ಕೇಂದ್ರದಲ್ಲಿ ಸಚಿವರಾಗಿದ್ರು. ಬಹಳ OBC ನಾಯಕರಾಗಿ ಚೆನ್ನಾಗಿ ಕೆಲಸವನ್ನು ಕೂಡ ಮಾಡಿದ್ರು. ಆ ಹಿನ್ನೆಲೆಯೂ ಕೂಡ ಇದೆ. ತಾವರ್ಚಂದ್ ಗೆಹ್ಲೋಟ್ ಇರ್ಬೋದು, ಮತ್ತೆ ಕೇರಳದಲ್ಲಿ ರಾಜ್ಯಪಾಲರಾಗಿದ್ದಂತಹ ಅವರು ಇರಬಹುದು. ಸೊ ಈ ಹೆಸರುಗಳು ಒಂದಲ್ಲ ಎರಡಲ್ಲ ಅಂತ ಒಂದು 4-5 ಹೆಸರುಗಳು ಚರ್ಚೆಗೆ ಬರ್ತಾ ಇದಾವೆ. ಆದ್ರೆ ಅಂತಿಮವಾಗಿ ಇವರು ಅಂದ್ರೆ ಬಿಜೆಪಿಯ ಚರ್ಚೆಯ ಜೊತೆಗೆ RSS ನ ಕೂಡ ಒಂದು ಸಹಮತ ಅಗತ್ಯ ಆಗತ್ತೆ. ಕಳೆದ ಬಾರಿ ಜಗದೀಪ್ ಧನ್ಕರ್ ಅವರನ್ನ ಮಾಡುವಂತ ಸಂದರ್ಭದಲ್ಲಿ RSS ನ ಸಹಕಾರ ಇರ್ಲಿಲ್ಲ, ಅಂದ್ರೆ ಅವರು ಒಮ್ಮತ ಇರ್ಲಿಲ್ಲ, ಅವರ ಒಪ್ಪಿಗೆ ಇರ್ಲಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕ್ಯಾಂಡಿಡೇಟೇ ಅವರಾಗಿದ್ರು ಅನ್ನುವಂಥದ್ದು ಕೂಡ ಈಗ ಇತ್ತೀಚೆಗೆ ಅವರು ರಾಜೀನಾಮೆ ಕೊಟ್ಟ ಬಳಿಕ ಬಹಳಷ್ಟು ಚರ್ಚೆಗಳಾಗಿದ್ವು. ಆ ಹಿನ್ನೆಲೆಯಲ್ಲಿ ಈ ಸಾರಿ ಅಂತ ಮತ್ತೊಂದು ಎಡವಟ್ಟಿಗೆ ಕೈ ಹಾಕೋದಿಲ್ಲ ಅನ್ನುವಂಥದ್ದು. ಹಂಗಾಗಿ ಇವೆಲ್ಲವೂ ಕೂಡ ಒಂದು ಬಿಜೆಪಿಯ ಇವತ್ತು ಸಂಸದೀಯ ಮಂಡಳಿಯ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಬಳಿಕ ಅಂತಿಮವಾಗಿ NDA ಪಾರ್ಟ್ನರ್ಸ್ ಜೊತೆ ಆಗುತ್ತೆ. ಅವರೆಲ್ಲರೂ ಕೂಡ ಒಪ್ಪಿದರೆ ಈ ಸಾರಿ ಬಿಹಾರಕ್ಕೂ ಕೂಡ ಬಹಳಷ್ಟು ಹೆಸರುಗಳಿದೆ. ಯಾಕಂದ್ರೆ ಬಿಹಾರ್ ಚುನಾವಣೆ ಇದೆ, ಅಲ್ಲಿ ಏನಾದ್ರೂ ಮಾಡಬಹುದಾ ಅನ್ನುವಂತ ಚರ್ಚೆಯೂ ಕೂಡ ಇರುವಂತದ್ದು. ಈಗಿರುವಂತಹ ಹರಿವಂಶಿ ಅವರನ್ನ ಮುಂದುವರಿಸಬಹುದಾ ಅನ್ನುವಂತ, ಯಾಕಂದ್ರೆ ಅವ್ರನ್ನ ಮಾಡಿದ್ರೆ ಬಿಹಾರದಲ್ಲಿ ನಮಗೆ ಎಲೆಕ್ಷನ್ ಲಾಭವೂ ಕೂಡ ಆಗಬಹುದು ಅನ್ನುವಂಥದ್ದು. ಸೊ ಈ ಎಲ್ಲಾ ಲೆಕ್ಕಾಚಾರಗಳನ್ನ ಈಗ ಒಂದಲ್ಲ ಎರಡಲ್ಲ ಮೂರು ಬಾರಿ ಆಗಲಾಗಿದೆ. ಮತ್ತೆ ಈ ಸಂದರ್ಭದಲ್ಲಿ ಸ್ವಲ್ಪ RSS ನ ಸಹಮತವೂ ಕೂಡ ಅಗತ್ಯ ಆಗುತ್ತೆ ಅನ್ನುವಂಥದ್ದು ಈಗ ಆಲ್ರೆಡಿ ಬಿಜೆಪಿ ನಾಯಕರಿಗೆ ಮನವರಿಕೆ ಆಗಿದೆ. ಹಾಗಾಗಿ ಈ 3-4 ದಿನಗಳು ಏನಿದೆ ಬಹಳ ಕ್ರೂಷಿಯಲ್ ಅನ್ನುವಂಥದ್ದು ಏನು ಬಿಜೆಪಿಯ ಉನ್ನತ ಮೂಲಗಳು ಹೇಳ್ತಾ ಇದಾವೆ. ಮಧು, ಓಕೆ, ಥ್ಯಾಂಕ್ ಯು ಮಂಜು ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.